ನಮಸ್ಕಾರ. ಸುಮಾರು 800 ವರ್ಷಗಳ ಹಿಂದೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಟ್ಟ ಗ್ರಾಮ ಕುಡುಮ. ಇಲ್ಲಿ ನೆಲ್ಲಾಡಿ ಬೀಡೆಂಬ ಒಂದು ಮನೆ. ಆ ಮನೆಯಲ್ಲಿ ಬೀರ್ಮಣ್ಣ ಪೇರ್ಗಡೆ ಹಾಗೂ ಅಮ್ಮು ಬಲ್ಲಾಳತಿ ಎಂಬ ಧರ್ಮನಿಷ್ಠ ದಂಪತಿಗಳು ವಾಸವಿದ್ದರು. ದಾನ ಧರ್ಮ ಹಾಗೂ ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಯಾದಂತಹ ಮನೆ ಅದು. ಒಮ್ಮೆ ಧರ್ಮ ದೇವತೆಗಳು ಸಾಮಾನ್ಯ ಮನುಷ್ಯರ ರೂಪ ತಾಳಿ ಧರ್ಮ ಪ್ರಚಾರಕ್ಕೆಂದು ಸ್ಥಳವನ್ನು ಹುಡುಕುತ್ತಾ ಇವರ ಮನೆಗೆ ಬಂದರು. ಈ ಧರ್ಮ ದೇವತೆಗಳನ್ನು ನೇಮ ನಿಷ್ಠೆಯಿಂದ ಈ ಇಬ್ಬರು ದಂಪತಿಗಳು ಅತಿಥಿ ಸತ್ಕಾರ ಮಾಡಿದರು. ಇವರ ಅತಿಥಿ ಸತ್ಕಾರಕ್ಕೆ ಮೆಚ್ಚಿದಂತಹ ಧರ್ಮ ದೇವತೆಗಳು ಬೀರ್ಮಣ್ಣ ಪೇರ್ಗಡೆಯವರ ಕನಸಿನಲ್ಲಿ ಅದೇ ದಿವಸ ರಾತ್ರಿ ಬಂದು, ನಾವು ನಿಮ್ಮ ಮನೆಯಲ್ಲಿ ವಾಸಿಸುತ್ತೇವೆ, ನಮಗೆ ಈ ಮನೆಯನ್ನು ನೀವು ಬಿಟ್ಟು ಕೊಡಬೇಕಂತ ಹೇಳಿದಾಗ ಬೀರ್ಮಣ್ಣ ಪೇರ್ಗಡೆಯವರು ಮರು ಮಾತನಾಡದೆ ಆ ಮನೆಯನ್ನು ಬಿಟ್ಟುಕೊಟ್ಟರು. ಆ ಮನೆಯನ್ನು ತೊರೆದಂತಹ ದಂಪತಿಗಳು ತಮ್ಮ ಪೂಜೆ ಹಾಗೂ ಆತಿಥ್ಯದ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದಂತೆ ಮತ್ತೆ ಧರ್ಮ ದೇವತೆಗಳು ಬೀರ್ಮಣ್ಣ ಪೇರ್ಗಡೆಯವರ ಮುಂದೆ ಪ್ರತ್ಯಕ್ಷರಾಗಿ ಕಲಾರಾಹು, ಕಲಾರ್ಕೈ, ಕುಮಾರಸ್ವಾಮಿ, ಕನ್ಯಾಕುಮಾರಿ ಎಂಬ 4 ಧರ್ಮ ದೇವತೆಗಳಿಗೆ ಪ್ರತ್ಯೇಕ ದೇವಸ್ಥಾನಗಳನ್ನು ನಿರ್ಮಿಸಿ ಅವರ ದೇವದೂತರನ್ನಾಗಿ ಇಬ್ಬರು ಉದಾತ್ತ ವ್ಯಕ್ತಿಗಳನ್ನು ನೇಮಿಸಲು, ಅದೇ ರೀತಿಯಾಗಿ ದೇವಸ್ಥಾನದ ಕಾರ್ಯನಿರ್ವಾಹಕರಾದಂತಹ ಪೇರ್ಗಡೆ ಅವರಿಗೆ 4 ಜನ ಸಹಾಯಕರನ್ನು ನೇಮಿಸಿಕೊಳ್ಳುವಂತೆ ಧರ್ಮ ದೇವತೆಗಳು ಸೂಚಿಸಿದವು. ಇದಕ್ಕೆ ಪ್ರತಿಯಾಗಿ ಪೇರ್ಗಡೆ ಅವರಿಗೆ ಧರ್ಮ ದೇವತೆಗಳು ಅವರ ಕುಟುಂಬದ ರಕ್ಷಣೆ ಹಾಗೂ ಹೇರಳವಾದ ದಾನ, ಅದೇ ರೀತಿಯಾಗಿ ಶ್ರೀ ಕ್ಷೇತ್ರದ ಒಂದು ಖ್ಯಾತಿಯನ್ನು ಜಗತ್ಪ್ರಸಿದ್ಧ ಮಾಡುವಂತೆ ನೋಡಿಕೊಳ್ಳುವುದಾಗಿ ಭರವಸೆಯನ್ನು ನೀಡಿದರು. ಈ 4 ದೇವಾಲಯಗಳನ್ನು ನಿರ್ಮಿಸಿದ ನಂತರ ಅವುಗಳ ಪೂಜೆ ಹಾಗೂ ವಿಧಿಗಳನ್ನು ನೆರವೇರಿಸಲು ಬ್ರಾಹ್ಮಣ ಪುರೋಹಿತರನ್ನು ಪೇರ್ಗಡೆ ಅವರು ಕಳಿಸುತ್ತಾರೆ. ಅದೇ ಪುರೋಹಿತರು ಈ ದೇವಾಲಯಗಳ ಪಕ್ಕದಲ್ಲಿ ಒಂದು ಶಿವಲಿಂಗವನ್ನು ಸ್ಥಾಪನೆ ಮಾಡಲು ಪೇರ್ಗಡೆಯವರಿಗೆ ವಿನಂತಿಸಿಕೊಳ್ಳುತ್ತಾರೆ. ಅವರ ಮಾತಿನಂತೆ ದೈವಗಳು ತಮ್ಮ ಸಾಮಂತರಾದಂತಹ ಅಣ್ಣಪ್ಪ ಸ್ವಾಮಿಗೆ ಕದ್ರಿಯಿಂದ ಒಂದು ಶಿವಲಿಂಗವನ್ನು ತರಲು ಹೇಳುತ್ತಾರೆ. ಅಣ್ಣಪ್ಪ ಸ್ವಾಮಿ ಕದ್ರಿಯಿಂದ ಶಿವಲಿಂಗವನ್ನು ತರುವ ಹೊತ್ತಿಗೆ ಇದೇ ಧರ್ಮ ದೇವತೆಗಳು ನಿಂತು ಆ ಶಿವಲಿಂಗಕ್ಕೆ ದೇವಸ್ಥಾನವನ್ನು ಕಟ್ಟಿ ಮುಗಿಸಿರ್ತಾರೆ. ಸುಮಾರು 16ನೇ ಶತಮಾನದ ಹೊತ್ತಿಗೆ ಶ್ರೀ ದೇವರಾಜ ಹೆಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಗಳಿಗೆ ದೇವಸ್ಥಾನಕ್ಕೆ ಬರುವಂತೆ ಆಹ್ವಾನಿಸ್ತಾರೆ. ಸಂತೋಷದಿಂದಲೇ ದೇವಸ್ಥಾನಕ್ಕೆ ಬಂದಂತಹ ವಾದಿರಾಜ ಸ್ವಾಮಿಗಳು ದೇವಸ್ಥಾನದಲ್ಲಿ ಸ್ಥಾಪಿಸಲ್ಪಟ್ಟ ಶಿವಲಿಂಗವನ್ನು ಗಮನಿಸ್ತಾರೆ. ಆ ಶಿವಲಿಂಗವು ವಿಧಿವತ್ತಾಗಿ ಪ್ರತಿಷ್ಠಾಪಿಸಲ್ಪಟ್ಟಿಲ್ಲ ಎಂದು ದೇವರಾಜ ಹೆಗಡೆ ಅವರಿಗೆ ತಿಳಿಸ್ತಾರೆ. ಹಾಗೆ ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಲು ಹಿಂದೇಟಾಕ್ತಾರೆ. ದೇವರಾಜ ಹೆಗಡೆ ಅವರು ವಾದಿರಾಜ ಸ್ವಾಮಿಗಳಿಗೆ ಅದೇ ರೀತಿಯಾಗಿ ಹೇಳ್ತಾರೆ, ನೀವೇ ಇದನ್ನು ವಿಧಿವತ್ತಾಗಿ ಪ್ರತಿಷ್ಠಾಪಿಸಿ ಎಂದು. ಸಂತೋಷಗೊಂಡಂತಹ ವಾದಿರಾಜ ಸ್ವಾಮಿಗಳು ಅದನ್ನು ವಿಧಿವತ್ತಾಗಿ ಮತ್ತೊಮ್ಮೆ ಪ್ರತಿಷ್ಠಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಸಂದರ್ಭದಲ್ಲಿ ದೇವರಾಜ ಹೆಗಡೆ ಅವರು ಮಾಡುತ್ತಿದ್ದಂತಹ ದಾನ ಧರ್ಮಗಳನ್ನು ಸೂಕ್ಷ್ಮವಾಗಿ ನೋಡಿದಂತಹ ವಾದಿರಾಜ ಸ್ವಾಮಿಗಳು, ಇದು ಕುಟುಂಬವಲ್ಲ, ಇನ್ನು ಮುಂದೆ ಧರ್ಮಸ್ಥಳವಾಗಿ ಎಲ್ಲೆಡೆ ಇದರ ಹೆಸರುವಾಸಿಯಾಗಲಿ ಎಂದು ಆಶೀರ್ವದಿಸ್ತಾರೆ. ಅದೇ ಕಾರಣಕ್ಕಾಗಿ ಕುಡುಮ ಎಂಬ ಒಂದು ಪುಟ್ಟ ಗ್ರಾಮ ಈಗ ನಮ್ಮ ಹಿಂದೂಗಳ ಆರಾಧ್ಯ ದೈವವಾದಂತಹ ಧರ್ಮಸ್ಥಳವಾಗಿ ನಿಂತಿದೆ. ಜೈ ಮಂಜುನಾಥ.